ಎಲ್ಲ ಸಮಾಜದೊಂದಿಗೆ ಉತ್ತಮ ಬಾಂಧವ್ಯ ಇಟ್ಟುಕೊಂಡು ಬೆಳೆಯುತ್ತಿರುವಂಥ ನಾಯಕರು ಮತ್ತು ಬೆಳೆದಂಥ ನಾಯಕರು ರಾಜು ಆಲ್ಕೂರ್ರವರು. ಅಂಥವರ ಕುರಿತು ಟೀಕೆ ಮಾಡುತ್ತಿದ್ದಾರೆಂದರೆ ಇವರು 40ರಿಂದ 45 ವರ್ಷಗಳಿಂದ ರಾಜಕೀಯ ಜೀವನದಲ್ಲಿದ್ದರೂ ಅನೇಕ ಹುದ್ದೆಗಳನ್ನು ಪಡೆದು ನಾನು ಈ ಜಿಲ್ಲೆಗೆ ಇಂತಹ ಕೊಡುಗೆಯನ್ನು ಕೊಟ್ಟಿದ್ದೇನೆ, ನನಗೆ ಮತ ಹಾಕಿ ಎನ್ನುವಂಥ ಮಾತು ಅವರಲ್ಲಿಲ್ಲ. ಕೇವಲ ಸಮಾಜಗಳ ನಡುವೆ ಧರ್ಮಗಳ ಮಧ್ಯೆ ವೈಷಮ್ಯವನ್ನು ಬಿತ್ತುವಂತ ಕೆಲಸವನ್ನು ಮಾಡುತ್ತಾ ಬಂದಿದ್ದಾರೆ. ಜಿಲ್ಲೆಗೆ ಜಿಗಜಿಣಗಿರವರ ಕೊಡುಗೆ ಶೂನ್ಯ ಎಂದು ಮಾಧ್ಯಮಗೋಷ್ಠಿಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಲೋನಿ ಸೇರಿದಂತೆ ಹಲವರು ಜಿಗಜಿಣಗಿರವರ ವಿರುದ್ಧ ವಾಗ್ದಾಳಿ ನಡೆಸಿದರು. ಎಲ್ಲ ಸಮಾಜದೊಂದಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಂಡು ಬೆಳೀತಕ್ಕಂಥ ಒಬ್ಬ ನಾಯಕರು ಮತ್ತು ಬೆಳೆದಂಥ ನಾಯಕರು ಅಂಥವರ ಕುರಿತು ಟೀಕೆ ಮಾಡ್ತಾರಂದ್ರೆ ಇವರು ಸುಮಾರು 40-45 ವರ್ಷಗಳಿಂದ ರಾಜಕೀಯ ಜೀವನದಲ್ಲಿದ್ದು ಅನೇಕ ಹುದ್ದೆಗಳನ್ನು ಪಡೆದು ಸುಮಾರು 6 ಬಾರಿ ಸಂಸದರಾಗಿ 3 ಬಾರಿ ಶಾಸಕರಾಗಿ ಅನೇಕ ಖಾತೆಗಳ ಸಚಿವರಾಗಿ ನಾನು ಈ ಜಿಲ್ಲೆಗೆ ಇಂಥ ಕೊಡುಗೆಯನ್ನು ಕೊಟ್ಟಿದ್ದೀನಿ, ನನಗೆ ಮತ ಹಾಕಿ ಅಂತಕ್ಕಂಥ ಮಾತು ಅವರಲ್ಲಿಲ್ಲ. ಕೇವಲ ಸಮಾಜಗಳ ಮಧ್ಯೆ ಧರ್ಮಗಳ ಮಧ್ಯೆ ವೈಷಮ್ಯವನ್ನು ಬಿತ್ತತಕ್ಕಂಥ ಕೆಲಸವನ್ನೇ ಹಿಂದಿನಿಂದಲೂ ಮಾಡ್ಕೊತ ಬಂದಿದ್ದಾರೆ. ಇವತ್ತು ಜಿಲ್ಲೆ ಒಳಗ ಇಷ್ಟೊಂದು ಜಾತಿಗಳಲ್ಲಿ ಭಿನ್ನಾಭಿಪ್ರಾಯ ಮೂಡಿಸಿದವ್ರು ಯಾರಾದರೂ ಇದ್ರೆ ಅದು ಫಸ್ಟ್ ರಮೇಶ್ ಜಿಗಜಿಣಗಿ ಅವರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಾವೆಲ್ಲ ಕೇಳ್ತೇವೆ ಅವರಿಗೆ. ಅವರು ಪಂಚಮಸಾಲಿಯರು ಹೋದ್ರಪ್ಪ ಅಂದ್ರೆ ಗಾಣಿಗೆರ ವಿರುದ್ಧ ಜಗಳ ಹಚ್ಚೋದು, ಗಾಣಿಗೆರು ಹೋದ್ರು ಪಂಚಮಸಾಲಿಯರ ವಿರುದ್ಧ ಜಗಳ ಹಚ್ಚೋದ್ರು, ನಿಮ್ಮಿಬ್ಬರು ಜಗಳದಾಗ ನನ್ನ ತಲೆ ಕೂದಲು ಹೋಗ್ಯಾವ ನೋಡ್ರಪ್ಪ ಅಂತ ಹೇಳಿ ಮಂದಿಗೆ ತೋರ್ಸ್ಕೊತ ಹೋಗೋದು, ಇಂಥ ಕೆಲಸನೇ ಮಾಡ್ಕೊತ ಬಂದ್ರು ಹೊರತು ಒಂದು ಡೆವಲಪ್ಮೆಂಟ್ ಮಾಡಲಿಲ್ಲ. ಎಲ್ಲ ಸಮುದಾಯಗಳಲ್ಲಿ ಜಗಳ ಇದ್ರೆ ಅದ್ರ ಕೂಡಿಸಿ ಒಂದಾಗಿ ಅಭಿವೃದ್ಧಿ ಪರ ಹೋಗ್ಬೇಕು ಅಂತಕ್ಕಂಥದ್ದು ಅವ್ರು ಮಾಡಬೇಕಾಗಿತ್ತು. ಅವ್ರ ಹಿರಿತನಕ್ಕೆ ಇದು ಮಾತನಾಡಿದ್ದು ಶೋಭೆ ತರ್ತಕ್ಕಂಥದ್ದಲ್ಲ. ರಾಜಕೀಯ ಒಳಗೆ ಇಷ್ಟು ದಿವಸ ಅವರು ಇದ್ದು ಕೊನೆ ನಿವೃತ್ತಿ ಅಂಚಿನಲ್ಲಿ ಅದಾರ. ಇವತ್ತ ಅವ್ರು ವಿಶ್ರಾಂತಿಗೆ ಹೋಗೋದು ಗೊತ್ತಾಗ್ಯದ ಅವರಿಗೆ. ಯಾಕಪ್ಪ ಅಂದ್ರೆ ಇವತ್ತಿನ ಚುನಾವಣೆ ಒಳಗೆ ಎಲ್ಲ ಧರ್ಮೀಯರು, ಎಲ್ಲ ಸಮಾಜದ ಮುಖಂಡರು ಈಗಾಗಲೇ ಹೇಳ್ದಂಗ ಇವತ್ತು ರೆಡ್ಡಿಯರ್ ಸಮಾಜ ಮುಖ ಎಚ್ ಕೆ ಪಾಟೀಲ್ ಸಾಹೇಬರಾಗಿರ್ಬೇಕು, ರಾಮಲಿಂಗ ರೆಡ್ಡಿ ಸಾಹೇಬರಾಗಿರ್ಬೇಕು, ಅವ್ರ ಸಮಾಜದವ್ರನ್ನ ಕರೆದು ನೀವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಮಾಡ್ರಿ ಅಂತ ಹೇಳಿದ್ರು. ಇವತ್ತು ಲಕ್ಷ್ಮಣ್ ಸವದಿ ಅವರು ಮೊನ್ನೆ ತಾಂಬಾದಲ್ಲಿ ಒಂದು ಬೃಹತ್ ಗಾಣಿಗೆ ಸಮಾವೇಶ ಮಾಡಿದ್ರು. ಇವತ್ತು ಕೋಲಾರದೊಳಗ ಮತ್ತೆ ಸುಮಾರು 10,000 ಜನರನ್ನು ಕೂಡಿಸಿ ಒಂದು ಸಭೆ ಮಾಡಾಕತ್ತಾರ. ಇವತ್ತು ಪಂಚಮಸಾಲಿ ಸಮಾಜದವ್ರು ಇಂಚಗೇರಿ ಒಳಗ ಸುಮಾರು 10-15,000 ಜನ ಕೂಡಿ ಒಂದು ಸಭೆ ಮಾಡಾಕತ್ತಾರ. ಇದನ್ನೆಲ್ಲ ನೋಡಿ ಅವ್ರು ಹತಾಶರಾಗಿಬಿಟ್ಟಾರ. ಎಲ್ಲ ಲಿಂಗಾಯತರು ಒಂದಾದ್ರಲ್ಲ, ನಾನು ಜಗಳ ಹಚ್ಚಬೇಕತ್ತಿದ್ದೆ, ಅವ್ರನ್ನ ದೂರ ಮಾಡ್ಬೇಕತ್ತಿದ್ದೆ, ಇವರೆಲ್ಲ ಒಗ್ಗಟ್ಟಾಗಿ ಕಾಂಗ್ರೆಸ್ ಬೆಂಬಲ ಮಾಡಕತ್ತಾರಲ್ಲ, ನನಗೆ ದಾರಿನೇ ಇಲ್ಲ ಅಂತ ತಿಳ್ಕೊಂಡು ದಿಕ್ ತೋರ್ಸ್ದಂಗಾಗಿ ಈಗ ಆಲ್ಗೂರವ್ರ ಮೇಲೆ ಆಪಾದನೆ ಮಾಡಕತ್ತಾರ. ಅವರು ನಿವೃತ್ತಿ ವಯಸ್ಸಿನೊಳಗೆ ಇಂಥ ತಪ್ಪು ಮಾಡಬಾರ್ದು, ಇದು ಖಂಡನೀಯ. ಇವತ್ತು ಅವರು ನಿಜವಾಗಿ ಮತದಾರರ ಮುಂದೆ ಹೋಗ್ಬೇಕಾಗಿತ್ತಪ್ಪ ಅಂತ ತಮ್ಮ ಸಾಧನೆ ತಗೊಂಡು ಹೋಗ್ಬೇಕು. ಅವ್ರನ್ನ ಹೇಳಿದಾರಲ್ಲ, ಎಷ್ಟು ವರ್ಷ ಈ ಜಿಲ್ಲೆಗೆ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿದಾರೆ, ಅದ್ರೊಳಗೆ ಒಂದೇ ಒಂದು ಸಾಧನೆ ಅವ್ರದಿತ್ತಪ್ಪ ಅಂದ್ರೆ ನನ್ನೊಂದು ಸಾಧನೆ ಐತಪ್ಪ, ನನ್ನ ಸಾಧನೆ ನೋಡಿ ಓಟ್ ಕೊಡ್ರಿ ಅಂತಕ್ಕಂಥ ಭಾವಿಲ್ಲ. ಇಂಥ ಜಗಳ ಹಚ್ಚೋದು ಮಾಡ್ತಾ ಇದಾರೆ. ಅದಕ್ಕೆ ದಯಮಾಡಿ ಪತ್ರಿಕಾಗೋಷ್ಠಿ ಮುಖಾಂತರ ಜಿಗಜಿಣಗಿ ಅವ್ರಿಗೆ ಹೇಳ್ತೇವೆ, ತಾವು ವಿಶ್ರಾಂತಿ ಹೋಗಾಕತ್ತೀರಿ, ಈಗಲಾದ್ರೂ ಒಂದು ಒಳ್ಳೆಯದು ಸತ್ಯವನ್ನು ಹೇಳ್ರಿ, ಒಂದು ಸಂದೇಶ ಕೊಡ್ರಿ. ಎಲ್ಲ ಧರ್ಮೀಯರು ಒಂದಾಗ್ರಪ್ಪ, ಎಲ್ಲ ಜಾತಿಯವರು ಒಂದಾಗ್ರಿ, ಒಳ್ಳೆಯವ್ರು ಯಾರದಾರ, ಯಾರು ಕೆಲಸಗಾರ ಅದಾರ, ಯಾರಿಗ ಶಕ್ತಿ ಐತಿ ಅಂಥವ್ರಿಗೆ ಮತ ಕೊಡ್ರಿ ಅಂತ ಕೇಳ್ರಿ. ನೀವು ನಿಂತೀರಿ, ನಿಮ್ಮಿಂದ ಏನಾಗ್ಯದ ಸಾಧನೆ ಅದನ್ನು ಹೇಳಕ್ ತಯಾರಿಲ್ಲ. ನೀವು ಸುಮ್ಮನೆ ಈ ಜಾತಿಗಳ ಮಧ್ಯೆ ಜಗಳ ಹಚ್ಚೋದು ಬಿಡ್ರಿ ಅಂತಕ್ಕಂಥ ಮಾತನ್ನು ಹೇಳಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಶೂನ್ಯ ಸಾಧಕರು, ಸಾಧನೆಗಳೇನು ಮಾಡಿಲ್ಲ, ಕೊನೆ ಪಕ್ಷ ಸೋಲುವ ಭೀತಿಯಲ್ಲಿದ್ದಾಗ, ಸೋಲುವ ಹತಾಶೆಯಿಂದ ಬಾಯಲ್ಲಿ ಏನೇನು ಮಾತುಗಳು ಬರ್ತಾರೆ ನಿದರ್ಶನ ಸನ್ಮಾನ್ಯ ರಮೇಶ್ ಜಿಗಜಿಣಗಿ ಅವರು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇವರು ರಾಜಕಾರಣ ಶುರು ಮಾಡಿದಾಗಿಂದ ಜಾತಿಗಳ ಮಧ್ಯೆ ಜಗಳ ಹಚ್ಕೊತ್ತೆ ರಾಜಕಾರಣ ಮಾಡಿದ್ರೆ ವಿನಃ ಎಲ್ಲರನ್ನ ಸೇರಿಸ್ಕೊಂಡು ಸಮಭಾವದಿಂದ ರಾಜಕಾರಣ ಮಾಡಿದ್ದೇ ಇಲ್ಲ. ಆಗಲೇ ಸನ್ಮಾನ್ಯ ರಾಜು ಆಲ್ಗೂರವರು ನಮ್ಮ ಭಾವಿ ಸಂಸದರು ಭಾರಿ ಸ್ಪಷ್ಟವಾಗಿ ಹೇಳಿದರು ಯಾವ ರೀತಿಯಾಗಿ ಇವರು ಜಾತಿಗಳ ಮೇಲಾಟ ಮಾಡಿ ಸಮಾಜಗಳನ್ನ ರಾಜಕೀಯ ಮುಗಿಸುವಂಥ ಪ್ರಯತ್ನ ಮಾಡ್ತಾ ಅನ್ನೋಕ್ಕೆ ಅದಕ್ಕೆ ನಾನು ಉದಾಹರಣೆ ಇದ್ದೀನಿ. ಇವರಿಗೆ ಪ್ರಬಲವಾಗಿರುವಂತಹ ಗಾಣಿಗ ಸಮಾಜನ ಇಲ್ಲಿ ಗೆಲ್ತಾರೋ ಅಲ್ಲಿ ಪಂಚಸಾಲಿ ಕೊಟ್ಟು ಅಲ್ಲಿ ಸೋಲಿಸೋದು, ಇಲ್ಲಿ ಪ್ರಬಲವಾಗಿ ಪಂಚಸಾಲಿ ಗೆಲ್ತಾರೋ ಅಲ್ಲಿ ಗಾಣಿಗೆ ಕೊಡೋದು, ಈ ರೀತಿಯಾಗಿ ಆಯಾ ಜಾತಿಗಳಿಗೆ ಜಗಳ ಕೆಲಸ ಮಾಡಿದವರು ಇವರೇ. ಬಹುಶಃ ಹೋರಾಟ ಅನ್ನೋ ಶಬ್ದ ನೀರು ಗೊತ್ತಿಲ್ಲ. ದಲಿತ ಸಂಘರ್ಷ ಸಮಿತಿ ಹುಟ್ಟಿದ್ದು ಎತ್ತಕ್ಕೋಸ್ಕರ ಅನ್ನೋದು ಅದರ
ಆಳ ಅರಿವಿನ ಗೊತ್ತಿಲ್ಲ ಇವರಿಗೆ. ಹೀಗಾಗಿ ಬಹಳ ಬಾಲಿಶವಾಗಿ ಮಾತಾಡಿದ್ದಾರೆ. ಈ ಶಬ್ದನವರು ವಾಪಸ್ ತೆಗೆದುಕೊಂಡು ಜಿಲ್ಲೆಯ ಜನತೆಗೆ ಬೇಷರ ಕ್ಷಮೆಯನ್ನು ಕೇಳಬೇಕು. ಸೋಲುವಾಗ ಬೇರೆ ಬೇರೆ ಮಾತುಗಳನ್ನು ಮಾತಾಡಿ ಸಮಾಜದ ಸಾಮರಸ್ಯವನ್ನು ಕೆಡಿಸುವಂತಹ ಪ್ರಯತ್ನ ಮಾಡದೇ ಇರಲಿ ಅಂತ ಅವರಲ್ಲಿ ಆ ಭಗವಂತ ಬುದ್ಧಿ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಸನ್ಮಾನ್ಯರೇ, ಸಾಕು. ಈಗ ಬಹುಶಃ ನಿಮಗೆ ವಿಶ್ರಾಂತಿಯ ಅವಶ್ಯಕತೆ ಬಹಳ ಇದೆ. ವಿಶ್ರಾಂತಿ ತೆಗೆದುಕೊಳ್ಳಿ. ಜಿಲ್ಲೆಯ ಒಂದು ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಇನ್ನು ಕಂಕಣ ಬದ್ಧರಾಗಿದ್ದಾರೆ. ರಾಜೀವ್ ಅವರಿಗೆ ನೀವೇ ಆಶೀರ್ವಾದ ಮಾಡಿರಿ, ನಿಮಗೂ ಗೌರವ ಉಳಿತಂತ ನಿಮ್ಮ ಮುಖೇನ ಅವರಿಗೆ ತಿಳಿಸಕ್ಕೆ ಇಚ್ಛೆ ಪಡ್ತೇನೆ. ಇನ್ನಾದರೂ ಕೂಡ ಜಾತಿಗಳ ಮಧ್ಯೆ ಸಂಘರ್ಷ ಹತ್ತದೆ. ನಮ್ಮದು ಸರ್ವ ಜನಾಂಗದ ಶಾಂತಿಯ ತೋಟ, ಇದಕ್ಕೆ ಭಂಗ ತರದಂತಹ ಕೆಲಸ ಮಾಡಬೇಡಿ ಅಂತ ನಿಮ್ಮ ಮುಖೇನವ್ರನ್ನ ವಿನಂತಿ ಮಾಡ್ಕೊತೇನೆ. ಭಾರತೀಯ ಜನತಾ ಪಕ್ಷದ ಮತ್ತೆ ಅವಕಾಶವನ್ನು ಕೋರಿ ಚುನಾವಣೆ ನಿಂತಿರ್ತಕ್ಕಂಥ ರಮೇಶ್ ಜಿಗಜಿಣಗಿ ಸಾಹೇಬರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಲ್ಗೂರು ಪರವಾಗಿ ಬಹಳ ಸಂಘಟನದ ಮಾತನಾಡಿದ್ದಾರೆ. ಅವರು ಚುನಾವಣೆಯಲ್ಲಿ ಗೆದ್ದ ನಂತರ ಲಿಂಗಾಯತರಿಗೆ ತುಳಿತಾರೆ, ದಲಿತರ ಸಾಮ್ರಾಜ್ಯ ಆಗ್ತದೆ ಅಂತಕ್ಕಂಥ ಒಂದು ಕ್ಷುಲ್ಲಕ ಮಾತನಾಡುವುದು ನಿಜವಾಗಿಯೂ ಅವರ ಒಂದು ರಾಜಕೀಯ ಅನುಭವಕ್ಕೆ ಚ್ಯುತಿ ತರ್ತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೇನೆ. ಯಾಕಂದರೆ ಅವರು ನಮ್ಮ ಭಾಗದಲ್ಲಿ 2 ಬಾರಿ ಶಾಸಕರಾಗಿ 10 ವರ್ಷಗಳ ಕಾಲ ಶಾಸಕರ ಅವಧಿಯನ್ನು ಮಾಡಿದವರು. ಯಾವುದೇ ಒಂದು ಅಂಥ ಘಟನೆಗಳು ನಮ್ಮ ತಾಲೂಕಿನಲ್ಲಿ, ನಮ್ಮ ಮತಕ್ಷೇತ್ರದಲ್ಲಿ ನಡೆದಿಲ್ಲ. ನಾನು ಅವಾಗ ಕಾಂಗ್ರೆಸ್ ಪಕ್ಷದಲ್ಲಿ ಇರಲಿಲ್ಲ. ನಾನು ಅವಾಗ ಇರ್ತಕ್ಕಂಥದ್ದು ಜನತಾ ದಳದಲ್ಲಿದ್ದೆ. ಅವರಿಗೆ ಪ್ರಬಲವಾಗಿರ್ತಕ್ಕಂಥ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥ ವ್ಯಕ್ತಿ ನಾನು ಅವರಿಗೆ ವಿರೋಧವಾದದ್ದು ನೋಡಿದ್ರೆ ಅವ್ರು ನನ್ನ ಮೇಲೆ ಸಾಕಷ್ಟು ರೀತಿಯ ಒಂದು ಸೇಡುತನ ತೀರಿಸಬಹುದಾಗಿತ್ತು. ಆದ್ರೆ ಆ ವಿಚಾರಕ್ಕೆ ಅವ್ರು ಒಳಗೊಳ್ಳಿಲ್ಲ. ಅವ್ರ ಪಕ್ಷದವ್ರು ಮಾಡಿರ್ತಾರೆ ಅಂತ ಹೇಳಿ ಎಷ್ಟೋ ಜನ ತಮ್ಮ ಕಾರ್ಯಕರ್ತರಿಗೆ, ತಮ್ಮ ಅನುಯಾಯಿಗಳಿಗೆ ಸಮಜಾಯಿಸಿರ್ತಾರೆ. ಅಂದ್ರೆ ಯಾಕೆ ಈ ಮಾತನ್ನು ಹೇಳ್ತಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಸತ್ಯಕ್ಕೆ ದೂರವಾದದ್ದಿದೆ ಅಂತ ಕ್ಷುಲ್ಲಕ ಹೇಳಿಕೆಗಳು ಕೊಡುವುದರಿಂದ ಅವರು ಏನಾರೇ ಬಂದು ಲಿಂಗಾಯತರ ಮತಗಳನ್ನು ಪರಿವರ್ತನೆ ಮಾಡ್ಕೊಳ್ತೀನಿ ಅಂತಕ್ಕಂಥ ಭಾವನೆ ಇದ್ರೆ ಅದು ಶುದ್ಧ ಸುಳ್ಳ. ಯಾಕಂದ್ರೆ ಆಲ್ಗೂರು ಅವ್ರು ಬಿಟ್ಟರು, ಇಲ್ಲೆಲ್ಲ ಉಳಿದವರೆಲ್ಲ ನಾವು ಬೇರೆ ಸಮಾಜದವ್ರು ಇದ್ದೇವೆ. ಆಲ್ಗೂರು ಅವ್ರು ಬಿಟ್ಟರೆ ಎಲ್ಲ ಬೇರೆ ಸಮಾಜದವ್ರು ಇದ್ದೇವೆ ಅಂದ್ರೆ ನಾವೆಲ್ಲ ಸಮಾಜದವ್ರು ಕೂತ್ಕೊಂಡು ಅವರಿಗೆ ಬೆಂಬಲ ಸೂಚಿತು. ವಿಶೇಷವಾಗಿ ಲಿಂಗಾಯತ ಸಮಾಜಕ್ಕೆ ಒಳಪಟ್ಟಂತ ಒಳಗಿದ್ದೆವು. ನಾವೆಲ್ಲರೂ ಅವರಿಗೆ ಒಕ್ಕೂರಿನ ಬೆಂಬಲವನ್ನ ತೋರಿಸ್ತಾ ಇದ್ದೇವೆ. ಅದೇ ರೀತಿ ಜಿಲ್ಲೆಯಲ್ಲಿ ಕೂಡ ನಾವು ಸಭೆಯನ್ನು ಮಾಡ್ತಾ ಇದ್ದೇವೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ ಇಂಥ ಹೇಳಿಕೆ ಕೊಡೋದಕ್ಕೆ ನಮ್ದು ಸಮ್ಮತಿ ಇಲ್ಲ. ಈ ತರ ಹೇಳಬಾರ್ದು, ಒಡೆದಾಗ್ತಕ್ಕಂಥ ರೀತಿಯನ್ನು ಅವರು ಅನುಸರಿಸಬಾರ್ದು. ಮತ್ತು ಅವ್ರಿಗೆ ಏನೋ ಒಂದು ಭಯ ಕಾಡ್ತಾ ಇದೆ. ಇಷ್ಟೆಲ್ಲ ನನ್ನ ಅನುಭವ ಕೊನೆ ಗಳಿಗೆಯಲ್ಲಿ ನಾನು ಸೋತು ಪರಾಜಿತನಾಗ್ತೀನಿ ಅಂತಕ್ಕಂಥ ಲಕ್ಷಣ ಏನು ಅವ್ರಿಗೆ ಗೋಚರ ಆಗ್ತಾ ಇದೆ. ಅದಕ್ಕೆ ಹತಾಶೆಗೊಂಡು ಇಂಥ ಮಾತುಗಳನ್ನು ಆಡ್ತಾ ಇದ್ದಾರೆ. ದಯವಿಟ್ಟು ಅವರಿಗೆ ಅದು ಭೂಷಣವಲ್ಲ, ಅಂತ ಮಾತುಗಳನ್ನು ಆಡಬಾರ್ದು ಅಂತಕ್ಕಂಥ ವಿನಂತಿಯನ್ನ ಈ ಮಾಧ್ಯಮದ ಮುಖಾಂತರ ನಾನು ಮಾಡ್ಕೊಳ್ಳಿಕ್ಕೆ ಇಚ್ಛೆ. ಅಲ್ಲಿನೂ ಕೂಡ ಅವರು ಹೇಳ್ತಾರೆ ಸಭೆಯನ್ನ ರದ್ದುಪಡಿಸಿ, ಇದು ಜಾತಿ ಮಾಡಕ್ ಹೋಗ್ಬೇಡ್ರಿ ಅಂತಕ್ಕಂಥ ಅದರಲ್ಲಿ ಅರ್ಥ ಇದೆ. ಅವರು ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಜಿಗಜಿಣಗಿ ಅವರು ಏನು ಒಂದು ಹೇಳಿಕೆ ಕೊಟ್ಟರು, ಏನು ಅವರು ಮಾತು ಹೇಳ್ತಿದ್ದಾರೆ, ಪಂಚಮಸಾಲಿ ಸಮುದಾಯ ಸಂಪೂರ್ಣವಾಗಿರ್ತಕ್ಕಂಥ ಸಮುದಾಯ ನನ್ನ ಬೆನ್ನು ನಿಂತಿದೆ, ದೊಡ್ಡ ಸಮಾಜ ನನ್ನ ಪರವಾಗಿ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥ ಒಂದು ಮಾತನ್ನು ಹೇಳೋದಕ್ಕೆ ಕಾಂಗ್ರೆಸ್ಸಿಗೆ ಬೆಂಬಲಿಸಿರ್ತಕ್ಕಂಥ ಪಂಚಮಸಾಲಿ ಸಮಾಜದ ಸಭೆಯನ್ನು ಕರೆದು ಸುಮಾರು 10-15,000 ಪ್ರಮುಖ ಸಮಾಜದ ಪ್ರಮುಖ ಗಣ್ಯರನ್ನು ಕರೆಸುವ ಮುಖಾಂತರ ಸಭೆ ಆಯೋಜನೆ ಮಾಡ್ತೇವೆ. ನಾವು ಅಲ್ಲಿ ಭಾರತೀಯ ಜನತಾ ಪಕ್ಷದವರಿಗಾಗಲಿ ಅಥವಾ ಇಲ್ಲಿ ಬೇರೆ ಯಾವುದೇ ಪಕ್ಷದಲ್ಲಿ ಇದ್ದಂಥವ್ರಿಗೆ ಕರಿತಾ ಇಲ್ಲ. ನಾವು ಕರೆದಿರ್ತಕ್ಕಂಥದ್ದು ಉದ್ದೇಶವೇ ಕಾಂಗ್ರೆಸ್ ಬೆಂಬಲಿತ ಪಂಚಮಸಾಲಿ ಸಮುದಾಯದ ಸಭೆ. ಅಲ್ಲಿ ಕೇವಲ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸ್ತಕ್ಕಂಥವ್ರು ಮಾತ್ರ ಆ ಸಭೆಯಲ್ಲಿ ಪಾಲ್ಗೊಳ್ತಾರೆ ಅಂತಕ್ಕಂಥದ್ದು ಸ್ಪಷ್ಟತೆಯನ್ನು ನಾನು ಕೊಡ್ತಾ ಇದ್ದೇನೆ. ಈಗ ಜಿಗಜಿಣಿಯವರು ಇಟ್ಟೆಲ್ಲ ಹೇಳ್ತಾರೆ, ಅವ್ರ ಅವಕಾಶಗಳು ಎಷ್ಟಿದ್ವು. ಪುಟ್ಟಣ್ಣನ ಮಂತ್ರಿ ಅದ, ಸುಮ್ಮನೆ ಸ್ವಲ್ಪ ದಿವಸ PM ಪಾಟೀಲ್ ಸಾಹೇಬರು ನಾನು ರಾಜಕೀಯ ಗುರು ಅಂದರು. ಮುಂದೆ ಸ್ವಲ್ಪ ದಿವಸ ರಾಮಕೃಷ್ಣ ಹೆಗಡೆಯವ್ರ ಗಾಳಿ ಒಳಗೆ ಬಂದರು. ಮುಂದೆ ಇತ್ತಿತ್ತಲಾಗಿ ಮೋದಿಯವ್ರ ಫೋಟೋ ಹಿಡ್ಕೊಂಡು ಹೊರಟರು, ಮೋದಿಯವ್ರ ಹೆಸರು ಹೇಳ್ಕೊಟ್ಟು ಹೊರಟರು. ಸ್ವಂತ ಜಿಲ್ಲೆಗಾಗಲಿ ನಮ್ಮ ರಾಜ್ಯಕ್ಕಾಗಲಿ ಅವ್ರ ಕೊಡುಗೆ ಏನು, ಅವ್ರ ಸಾಧನೆ ಏನು? ಶೂನ್ಯ, ಬಿಗ್ ಜೀರೋ. ಏನು ಮಾಡ್ಯಾರ? ಇಂಥ ಅವಕಾಶಗಳಿದ್ದಾಗ ಜಿಲ್ಲೆಗಾಗಲಿ ಯಾವ ಸಮಾಜಕ್ಕಾಗಲಿ, ಲಿಂಗಾಯತ ಸಮಾಜ 2 ಪ್ರಬಲ ಜಾತಿಗಳು ಪಂಚಮಸಾಲಿ ಮತ್ತು ಗಾಣಿಗ ಸಮಾಜ, ಅವ್ರಿಗಾದರೂ ಯಾರನ್ನು ಬೆಳೆಸ್ಯಾರ್ರಿ?
ಏನೂ ಇಲ್ಲ, ಶೂನ್ಯ. ಅವ್ರ ಉದ್ದೇಶ ಏನು ಇಷ್ಟೇ, ಲಿಂಗಾಯತರ ಒಲವೆಲ್ಲ ರಾಜು ಆಲ್ಗೂರ್ ಅವ್ರ ಕಡೆ ಐತಿ. ಆ ದೃಷ್ಟಿಯಿಂದ ನಾ ಸೋಲ್ತು ನನ್ನ ಭಯದಿಂದ ಅವ್ರು ಇದನ್ನು ಹೊಸ ಎಬ್ಸ್ಯಾರ ಇಷ್ಟೇ, ವಿನಃ ಇದು ಯಾವುದೂ ಇಲ್ಲ. ಅವ್ರು ಸೋಲೋದು ಗಚ್ಚಿ. ಮನೆ ಸೌದಿ ಅವ್ರ ತಾಂಬಾದಾಗ ಒಂದು ಮಾತು ಹೇಳಿದ್ರು. ಸೌದಿ ಸಾವ್ಕಾರ ಏನು ಹೇಳಿದರು, ರೊಟ್ಟಿ ಹೊತ್ತೈತಿ ಅದ, ರೊಟ್ಟಿ ಹೊತ್ತೈತಿ ಅದನ್ನು ಹೊಳ್ಳಿ ಹಾಕ್ರಿ, ತಿರುವಿ ಹಾಕ್ರಿ ಅಂತೇಳಿ ತಿರುವಿ ಹಾಕುವ ಒಂದು ಅವಕಾಶ ಈಗ ಬಂದೈತಿ. ರಾಜು ಆಲ್ಗೂರ್ ಅವರು 100% ಸತ್ಯ. ಸೂರ್ಯಚಂದ್ರ ಎಷ್ಟು ಸತ್ಯನೋ ಅಷ್ಟೇ ಸತ್ಯ. ರಾಜು ಆಲ್ಗೂರ್ ಅವರು ಆರಿಸಿ ಬರ್ತಾರೆ, ಇದು ಸತ್ಯ. ಯಾವ ಲಿಂಗಾಯತ ಸಮಾಜಕ್ಕೂ ಎಂದು ಲಿಂಗಾಯತ ಸಮಾಜದಾಗ ಬೆಳೆದವರು ಅವರು ಒಳ್ಳೆ ಸುಸಂಸ್ಕೃತ ಮಂತ್ರದಲ್ಲಿ ಅವ್ರ ಮನೆಯಾಗ ನಾವು ಹೊಂಟಿದ್ದೀವಿ, ನಮ್ಮ ಮನೆಯಾಗ ಅವ್ರು ಒಂದು 15 ವರ್ಷ ನಾನು ಅವ್ರು ಕೂಡಿ ಸರ್ವಿಸ್ ಮಾಡಿದ್ದೀವಿ. ಜಾತಿಯಿಂದ ದೂರ ಅವ್ರು ಯಾವಾಗಲೂ. ಏನಿದನ್ನು ಯಾರು ಎಬ್ಸ್ಯಾರ ಅವರು ಈಗ ಎಬ್ಸಿದ ಉದ್ದೇಶ ಇಷ್ಟೇ, ಸೋಲಿನ ಹತಾಶೆಯಿಂದ ಇದನ್ನು ಮಾಡ್ಯಾರ ಅವರು, ಮತ್ತೊಂದು ಯಾವುದೂ ಇಲ್ಲ. 100ಕ್ಕೆ 100 ರಾಜು ಆಲ್ಗೂರ್ ಅವ್ರು ಆರಿಸಿ ಬರ್ತಾರೆ. ಯಾವತ್ತೂ ಜಾತಿ ಮಾಡಿಲ್ಲ ಅವ್ರು, ನಮಗೆ ಗೊತ್ತಿದೆ. ಇವರೇ ಬ್ಯಾಡ್ರಿ ಯಾವ ಜಾತಿ ಬೆಳೆಸ್ಯಾರ ಹೇಳ್ರಿ? ಅವರು ಯಾರನ್ನೂ ಬೆಳೆಸಿಲ್ಲ, ಬರೀ ಸುಮ್ಮನೆ ನಮ್ಮಲ್ಲಿ ಹೆಚ್ಚು ಸುತ್ತ ಬ್ಯಾಳೆ ಬೇಯಿಸ್ಕೊಂಡು ಕಡೆಕಾಗುವಂಥ ವ್ಯಕ್ತಿ. ಏನೇನು ಕೆಲಸ ಮಾಡೋಂಗಿಲ್ಲ ಅವರು, ಮುಂದೆ ಹಿಂದೆ ಮಾಡಿಲ್ಲ, ಮುಂದೆ ಏನು ಮಾಡೋಂಗಿಲ್ಲ ಅವರು, ಇದು ಸತ್ಯ. ಅದಕ್ಕೆ ನಾ ಈ ಮಾಧ್ಯಮದ ಮುಖಾಂತರ ತಮ್ಮ ಮುಖಾಂತರ ನಾನು ಕೇಳ್ಕೊಳ್ಳೋದು ಇಷ್ಟೇ, ನಮ್ಮ ಬಿಜಾಪುರ ಜಿಲ್ಲೆ ಜನತೆಗೆ ನಾನು ಏನು ಕೇಳ್ಕೊತೀನಿ ಅಂದ್ರೆ, ದಯಮಾಡಿ ಬರುವಂಥ ಒಂದು ಅವಕಾಶನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳು, ಗೌರ್ಮೆಂಟ್ ಆಫ್ ದ ಪೀಪಲ್, ಬೈ ದ ಪೀಪಲ್ ಆ್ಯಂಡ್ ಫಾರ್ ದ ಪೀಪಲ್ ಅಂತ ಯಾಕಂದಾರಂದ್ರೆ, ನಮಗೊಂದು ಅವಕಾಶ, ನಮಗೆ ಯಾವ ನಾಯಕನ ಬೇಕೋ ಆ ನಾಯಕನ ನಾವು ಇವತ್ತಿನ ದಿವಸ ಹೊಸ ನಾಯಕನ ಆರಿಸ್ಕೋಬೇಕಾಗ್ಯದ. ಯಾಕಂದ್ರೆ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ಯಾರ, ಶಾಸಕರಾಗಿ ಸೇವೆ ಸಲ್ಲಿಸ್ಯಾರ, ಅನೇಕ ಎಲ್ಲ ಸಮಾಜಗಳ ಒಡನಾಡಿಗಳದಾರ. ಇಂಥವ್ರಿಗೆ ತಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಬರುವಂಥ 5 ಗ್ಯಾರಂಟಿಯಿಂದ ಸಾಕಷ್ಟು ಮಹಿಳೆಯರಿಗೆ ಅನುಕೂಲ ಆಗ್ಯದ. ನಾವೆಲ್ಲ ವೋಟ್ ಹಾಕ್ಬೇಕಂತ ಹೇಳಿ ನಾ ಏನಂತ ತಮ್ಮಲ್ಲಿ ನಾನು ವಿನಂತಿ ಮುಖಾಂತರ ಕೇಳ್ಕೊತೀನಿ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ News 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.